ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮ ಸ್ತೋತ್ರದ 2ನೇ ಶ್ಲೋಕ. ಇದರಲ್ಲಿ ಭಗವಂತನ ಆತ್ಮ ಸ್ವರೂಪ ಮತ್ತು ಮುಕ್ತಿಯ ಬಗ್ಗೆ ವಿವರಿಸಲಾಗಿದೆ. ಈ ಶ್ಲೋಕದಲ್ಲಿ ಭಗವಂತನ 9 ನಾಮಗಳಿವೆ. ನಾಮ 10ರಿಂದ 17ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 2. ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಪದಗಳ ಅರ್ಥ: ಭೂತಾತ್ಮ ಅತ್ಯಂತ ಪರಿಶುದ್ಧವಾದ ಆತ್ಮ. ನಾವು ಕರ್ಮಗಳಿಂದ ಬದ್ಧರಾಗಿದ್ದೇವೆ, ಆದರೆ ಭಗವಂತನು ಗುಣಗಳಿಗೆ ಅತೀತನಾದ ಶುದ್ಧ ಸ್ವರೂಪಿ. ಪರಮಾತ್ಮ ಶ್ರೇಷ್ಠವಾದ ಆತ್ಮ, ಕಾರಣ ಮತ್ತು ಕಾರ್ಯಗಳಿಗೆ ಅತೀತನಾದವನು. ಮುಕ್ತಾನಾಂ ಪರಮಾಗತಿ, ಮುಕ್ತಾನಾಂ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದಿದವರಿಗೆ, ಜ್ಞಾನಿಗಳಿಗೆ. ಪರಮಾಗತಿ ತಲುಪಬೇಕಾದ ಅತ್ಯುನ್ನತಮ ಸ್ಥಾನ, ಮೋಕ್ಷ ಸಿಕ್ಕ ಮೇಲೆ ಜೀವಾತ್ಮರು ಹೋಗಿ ಸೇರುವುದು ಇವನನ್ನೇ. ಅವ್ಯಯ ಯಾವುದೇ ವ್ಯಯವಿಲ್ಲದವನು, ನಾಶವಿಲ್ಲದವನು. ಇವನಿಗೆ ವಯಸ್ಸಾಗುವುದಿಲ್ಲ, ಸಾವು ಬರುವುದಿಲ್ಲ. ಪುರುಷ, ಪುರ ಎಂದರೆ ದೇಹ, ನವದ್ವಾರಗಳ ಪಟ್ಟಣ. ಈ ದೇಹದಲ್ಲಿ ವಾಸಿಸುವವನು ಅಥವಾ ಜಗತ್ತಿಗಿಂತ ಮೊದಲೇ ಇದ್ದವನು. ಪೂರ್ವ ಏವ ಅಸ ಇತಿ ಪುರುಷ. ಸಾಕ್ಷಿ ನಮ್ಮ ಎಲ್ಲ ಕೆಲಸಗಳನ್ನು ಕೇವಲ ನೋಡುವವನು. ಅವನು ಯಾವುದರಲ್ಲೂ ಭಾಗಿಯಾಗದೆ ಎಲ್ಲವನ್ನು ಗಮನಿಸುತ್ತಿರುತ್ತಾನೆ. ಕ್ಷೇತ್ರಜ್ಞ, ಕ್ಷೇತ್ರ ಹೊಲ ಅಥವಾ ದೇಹ. ಜ್ಞ ತಿಳಿದವನು. ನಮ್ಮ ಶರೀರದಲ್ಲಿ ಏನೇ ನಡೆದರೂ ನೋವು ನಲಿವು ಅದನ್ನು ತಿಳಿಯುವವನು. ಅಕ್ಷರ, ಕ್ಷರ ಎಂದರೆ ನಾಶವಾಗುವಂತಹದ್ದು. ಅಕ್ಷರ ಎಂದರೆ ಎಂದಿಗೂ ನಾಶವಾಗದವನು. ಶ್ಲೋಕದ ಭಾವಾರ್ಥ: ಯಾರು ಅತ್ಯಂತ ಪವಿತ್ರವಾದ ಆತ್ಮನೋ, ಯಾರು ಎಲ್ಲಕ್ಕಿಂತ ಶ್ರೇಷ್ಠವಾದ ಆತ್ಮನೋ, ಯಾರು ಸಂಸಾರದಿಂದ ಬಿಡುಗಡೆ ಹೊಂದಿದವರೋ, ಅಂತಿಮ ಗತಿಯೋ, ಯಾರು ನಾಶವಿಲ್ಲದವನೋ, ಪುರದಲ್ಲಿ ವಾಸಿಸುವವನೋ, ಎಲ್ಲವನ್ನೂ ನೋಡುವ ಸಾಕ್ಷಿಯೋ, ಶರೀರವನ್ನು ತಿಳಿದವನೋ ಮತ್ತು ಎಂದಿಗೂ ಅಳಿಯದವನೋ, ಅವನೇ ಆ ವಿಷ್ಣು. ಧನ್ಯವಾದಗಳು.